ಹೆಣ್ಣು ಮಗಳಲ್ಲಿ 6 ಗುಣಗಳಿರಬೇಕಂತ ನಮ್ಮ ಹಿರಿಯರು ಹೇಳ್ತಾರೆ. ಕರುಣೇಶು ಮಂತ್ರಿ ಕಾರೇಶು ದಾಸೆ ಭೋಜ್ಯೇಶು ಮಾತಾ ಶಯನೇಶು ರಂಭಾ ಕ್ಷಮಾಧರಿತ್ರೆ ಧರ್ಮಾನುಕೂಲೆ ಷಡ್ಗುಣ ಭಾರ್ಯ ಕುಲಮುದ್ಧರಂತಿ ಅಂತ ಹೇಳ್ತಾರೆ. ಗಂಡನ ಕಾರ್ಯದೊಳಗ ಹೆಂಡತಿಯಾಗಿರೋಳ ಮಂತ್ರಿಯಾಗಿರ್ಬೇಕಂತ. ರಾಜ ಶಾಣೆ ಇರಲ್ಲ. ರಾಜಕೀಯ ಚಲೋ ನಡೆದಾದಂದ್ರ ರಾಜನ ಕೈ ಕೆಳಗಿರುವ ಮಂತ್ರಿ ಶಾಣೆ ಇರಬೇಕು. ಹಂಗ ಗಂಡನಿಗೆ ವಿಚಾರವನ್ನು ಹೇಳುವಾಗ ಮಂತ್ರಿಯಾಗಿರ್ಬೇಕಂತ. ಮನೆಯ ಕೆಲಸವನ್ನು ಮಾಡುವಾಗ ದಾಸಿಯ ಭಾವ ಇರಬೇಕಂತ. ಇನ್ನು 3ನೇ ಗುಣ ಅಂದರೆ ಗಂಡನಿಗೆ ಹೆಂಡತಿಯಾಗಿ ಊಟ ಕೊಡಬಾರದ, ತಾಯಿಯಾಗಿ ಉಣಿಸ್ಬೇಕಂತ. ಭೋಜ್ಯೇಶ ಮಾತಾ ತಾಯಿ ಎಂದಾರ. ಇನ್ನು ಶಯನೇಶ್ವರಂಬ ನಿನ್ನ ಗಂಡನಿಗೆ ಸುಖ ನೆಮ್ಮದಿಯನ್ನು ಕೊಡುವಾಗ ರಂಭೆ ಊರ್ವಶಿಯಾಗಿ ಕೊಡು. ಕ್ಷಮಾಧರಿತ್ರಿ ಕ್ಷಮೆಯ ಗುಣದೊಳಗ ಭೂಮಿ ತಾಯಿಯ ಗುಣ ಇರಬೇಕು. ನಿಮಗನು ತಾಯಿ ಎಂದಾರ, ಈ ಭೂಮಿಗೆ ತಾಯಿ ಎಂದಾರ, ತಂದೆ ಅಂದಿಲ್ಲ. ಯಾಕ? ಕ್ಷಮೆಯ ಗುಣ ಇರಬೇಕು. ಈ ಭೂಮಿಯ ಮೇಲೆ ಪುರಾಣ ಹೇಳ್ರಿ ಸುಮ್ಮನಾದ. ಈ ಭೂಮಿಯ ಮೇಲೆ ಕೆಟ್ಟ ಕೆಲಸ ಮಾಡ್ರಿ ಸುಮ್ಮನೆ ಅದ. ಈ ಭೂಮಿಯ ಮೇಲೆ ಹೊಲಸು ಮಾಡ್ರಿ ಸುಮ್ಮನೆ ಅದ. ನಿಮಗೇನಾರ ಮಾಡ್ಯಾದೇನು ಭೂಮಿ ಎಲ್ಲರಿಗೆ ಕ್ಷಮಾ ಮಾಡ್ಯಾದ. ಹಂಗ ತಾಯಿಯಾದವಳಲ್ಲಿ ಹಿರಿಯ ಗುಣ ಏನಿರಬೇಕು ಅಂದ್ರೆ ಕ್ಷಮಾ ಗುಣ ಇರಬೇಕಂತ. ಇನ್ನು ಧರ್ಮಕ್ಕೆ ಅನುಕೂಲಳಾಗಿರುವಂಥ ಸತಿಯಾಗಿದ್ರ ಸ್ವರ್ಗದ ಗೊಡವೆನೇ ಬೇಡ ಅಂದರು. ಅದಕ್ಕೆ ನಮ್ಮ ಹಿರಿಯರು ಹೇಳ್ಕೋತ ಬಂದ್ರಲ್ಲ, ಗಂಡ ಹೆಂಡರ ಮನ ಒಂದಾದರೆ ನಂದಾದೀಪ ಮಲ್ಲಯ್ಯ. ಇಲ್ಲಿ ಗಂಡ ಹೆಂಡರ ಇಬ್ಬರಾದರ ದೇಯ ಅನ್ನೋದು ಒಂದೇ ಅಂತ ಹೇಳಿ ನಾ ಮೊನ್ನೆ. ಇಲ್ಲಿ ಗಾಲಿ ಗಾಡಿಗೆ ಗಾಲಿಗಳ ಎರಡಾದರನ ದಾರಿ ಅನ್ನೋದು ಒಂದೇ ಆಗಿರ್ತದ. ಕಣ್ಣುಗಳು ಎರಡಾಗಿದ್ರನ ನೋಟ ಅನ್ನೋದು ಒಂದೇ ಆಗಿರ್ತದ. ಹಂಗ ದೇಹ ಎರಡಾದರ ಆತ್ಮ ಮನಸ್ಸು ಅನ್ನೋದ ಒಂದಾಗಿರ್ತದ. ಗಂಡ ಹೆಂಡರು ಚಂದ ಅಂತ ನಮ್ಮಲ್ಲಿ ಹೇಳ್ಯಾರ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ, ಬಂಗಾರದಾಗ ಬಳಿ ಚಂದ ಕೊರಳಾಗ, ಬಂಗಾರದಾಗ ಬಳಿ ಚಂದ ಕೊರಳಾಗ, ಕರಿಮಣಿ ಸಾರ ಬಲು ಚಂದ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ಎಟ್ಟ ಮಂತ್ರ ಮುಗ್ಧರಾಗುವ ಹಾಗೆ ಆ ಹಾಡನ್ನು ಹಾಡಿದ್ರು ನಮ್ಮ ಗವಾಯಿಗಳು. ಹಿಂಗಿರೋರು ಎಷ್ಟು ಮಂದಿ ಗಂಡ ಹೆಂಡ್ರ ಅದಾರಿ. ಎತ್ತು ಎರಿಗೆಳಿತು, ಕ್ವಾಣ ಕೆರಿಗೆಳಿತು ಅನ್ನೋರು ಬಹಳ ಮಂದಿ. ಒಮ್ಮೆ ಗಂಡ ಹೆಂಡತಿಗೆ ಕೇಳಿದನಂತ. ಏನು ಕೇಳ್ದ? ನಾ ಸತ್ತ ಮೇಲೆ ನೀ ಏನು ಮಾಡ್ತೀಯ ಅಂತ ಕೇಳ್ತಂತ. ಇದು ಕೇಳೋದ್ರೆ ಆಕೆ ಅಂದಳು, ನೀವು ಸತ್ತ ಮೇಲೆ ನಿಮ್ಮೆದರ ಬೆಂಕಿ ಹಾರ್ತೀನಿ ಅಂದಳು. ಇವೆಲ್ಲ ನಮ್ಮ ಜೀವನದಾಗ ದಿನ ನಡೀತಾವ. ಕಾರಣ ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ ಗಂಡ ಹೆಂಡರು ಹೆಂಗಿರ್ಬೇಕು ಅನ್ನೋದಕ್ಕೆ ಬಸವಾದಿ ಪ್ರಮಥರ ಚಿಂತನೆಯೊಳಗ ಬಹಳ ಒಳ್ಳೆಯ ಮಾತುಗಳದಾವೆ. ಸಂಸಾರದೊಳಗ ಇದ್ದು ಇಲ್ಲದ ಹಾಗೆ ನಮ್ಮ ಶರಣರು ಬದುಕಿದಾರ.
ಈಗ ಎಲ್ಲರೇ ಮಕ್ಕಳು ಆಡೋದನ್ನು ನೀವು ನೋಡಿರ್ಬೇಕು. ಯಾವುದೋ ಮುಣಿಯ ಹುಡುಗ, ಯಾವುದೋ ಮುಣಿ ಹುಡುಗಿ, ಅವ್ರಿಗೆ ಎಷ್ಟು ವಯಸ್ಸಿರ್ತಾವ್ರಿ? 8-10 ವಯಸ್ಸಿನ ಮಕ್ಕಳ ಆಡ್ತಾವೆ. ಆ ಆಡುವಾಗ ಎಲ್ಲರೇ ಉಸುಕನ್ಯಾಗ ಯಾರ್ದಾರ ಮನೆ ಮುಂದೆ ಆಡ್ಕೋತಾವ. ಎರಡು ಏನಂತಾವ? ನಾನು ನೀನು ಕೂಡಿ ಲಗ್ನ ಆಗೋಣ ಏನಂತಾವ ಎರಡು. ಅದು ಯಾವುದೋ ಇದು ಯಾವುದೋ? ನಾ ಯಾಕೆ ಹೇಳಕತ್ತೀನಿ? ಇದ್ದು ಇಲ್ಲದ ಹಾಗೆ ಪ್ರಪಂಚ ಮಾಡಲಿಕ್ಕೆ ಬರ್ತದ. ಅವು ಎರಡು ಲಗ್ನ ಆಗೋಣ ಅಂದ ತರಾವ್ ಮಾಡ್ಕೊಂಡ ಲಗ್ನದಾಗ ಮತ್ತೇನಲ್ಲಿ ಬೀಗರು ಬಿದ್ದರು ಅದಾರೇನು? ಅದೇ ಉಸುಕು ತಗೊಂಡು ತಲೆ ಮೇಲೆ ಹಾಯ್ಕೊಂಡ ಅಕ್ಕಿ ಕಾಳು ಅಂದುವೇ ಅವು. ಇವತ್ತು ಬಿಜಾಪುರಕ್ಕೆ ಒಂದು ಅಕ್ಕಿ ಕಾಳಕ್ಕೆ ಹೋಗಿದ್ನೇವ, ಹೊಸದು ನೋಡಿದೆ ನಾ ಅಲ್ಲಿ ಇಬ್ಬರಿಗೆ ಗಂಡ ಹೆಂಡ್ತಿಗೆ ಈಗ ನಿಂದಿರ್ಸಿದ್ರು. ಭಾಳ ದೊಡ್ಡ ಮದುವೆ ಅದು ಏನು ಪದ್ಧತಿನೇ ಆ ಕಡೆ ಹಂಗದ, ಎಲ್ಲ ಕಡೆ ಅದ ಗೊತ್ತಿಲ್ಲ. ಆ ಹುಡುಗಿ ಆ ಹುಡುಗಗೆ ಹಾರ ಹಾಕಾಗ 8 ಮಂದಿ ಗಂಡು ಮಕ್ಕಳು ಎತ್ತಿ ಬಿಟ್ರಿ ಅದಕ್ಕೆ ಮ್ಯಾಲ. ನಾನು ಇದಕ್ಕೆ ಎಲ್ಲರ ಒಯ್ದು ಒಗ್ಯಂಗಾರ ಅಂದೆ ನಾನು. ಅದು ಹಾರ ಹಾಕಕ್ಕೆ ಅದು ನಿಂತದ, ಅದು ಹಾಕಬೇಕನ್ನೋದ್ರಾಗ ಇವ್ರು ಎತ್ತದ್ರ. ಇದೇನು ಲಗ್ನ ಅಂದೆ ನಾನು. ಇವತ್ತು ಬಿಜಾಪುರಕ್ಕೆ ಹೋಗಿದ್ದೆ ಒಂದು ಮದುವೆ. ಕಾರಣ ಮದುವೆ ಅಂದ್ರೆ ಹೆಂಗಿರ್ತಾವೆ ನೋಡಿ, ಎಷ್ಟು ಮಜಾವ. ಅವು ಎರಡು ಮದುವೆ ಆದ್ರೆ ಗಂಡ ಹೆಂಡ್ತಿ ಗಂಡಗಂದಳು ಮತ್ತು ಅವನ ಮನೆ ಕಟ್ಟಿ ಅಲ್ಲಿ ಇರಾಕ ಅಂದಳು. ಅವೇನು ಮಾರ್ಕೆಟ್ಗೆ ಹೋಗಿ ಸ್ಟೀಲ ಸಿಮೆಂಟ್ ತರ್ತಾನ ನನ್ನ ಮಗ. ಅಲ್ಲೇ ಹಿಂಗೆ ಕಾಲಿಟ್ಟು ಉಸುಕನ್ಯಾಗ ದಾಪ ಬಡದ ಹಿಂಗೆ ಕಾಲು ತೆಗದ 7 cc ಮನೆ ರೆಡಿ ಆಯ್ತಾ ಅವಂದು. ಯಾವಾಗ ಹಿಂಗೆ ಮನೆ ರೆಡಿ ಆಯ್ತ, ಇದ್ರಾಗ ಅಡಿಗೆ ಮನೆ ಅಂದ, ಇದ್ರಾಗ ದೇವ್ರ ಕೋಣಿ ಅಂದ, ಬಾತ್ರೂಮ್ ಅಂದ, ಹಿಂಗೆಲ್ಲ ಗೆರೆ ಹೊಡೆದ. ಅವ ಹೆಣ್ತಿಗಂದ ಮನೆ ಕಟ್ಟೀನಿ. ಏನ ಕಮಿಟಿಯವರು ಕಾಳಿಕಾದೇವಿ ಜಾತ್ರೆ ಸಲುವಾಗಿ ಪುರಾಣ ಹಚ್ಚಾರಂತ, ಜರ ನಾ ಬಜಾರ್ದಾಗ ಹೋಗಿ ಬರ್ತೀನಿ ಅಡಿಗೆ ಮಾಡಂದ. ಅದಕ್ಕೆ ಅಲ್ಲೇನು ಅಡಿಗೆ ಮಾಡಕ್ಕೆ ಪಾತ್ರೆ ಪಗಡ ಏನಾರ ಅದಾವೇನು? ಅಲ್ಲೇ ಬಿದ್ದಿದ್ದು ಒಂದು ಎಲೆ ತಗತ್ತ, ಅಲ್ಲಿದ ಒಂದು ಕಲ್ಲು ತಗತ್ತ, ಅದನ್ನ ರೊಟ್ಟಿ ಅಂತ, ಅದನ್ನ ಚಪಾತಿ ಅಂತ. ಇನ್ನೇನು ಇವ ಎಲ್ಲಿ ಬಜಾರಕ್ಕೆ ಬರ್ತಾನೆ ಏನ್ರಿ ಇವ? ಹಂಗೆ ಉಸಿಕ್ರಿಂದ ಅಲ್ಲಿ ಬಂದನ ಮತ್ತಿವ. ಅವಂದಾನ ಸ್ನಾನ ಮಾಡ್ತೀನಿ ನೀರು ಕೊಡು ಅಂದ. ಅಲ್ಲೇನ ಬೊಗಣೆಗೇನು ನೀರು ಕಾಸಾಳ, ಏನು ಕರೆಂಟ್ ಹಚ್ಚಾಳ? ಅದೇ ಒಂದು ಬೋಕಿ ಒಂದು ಕಲ್ಲಿನ ಮ್ಯಾಲ ಒಂದು ಈಟು ಉಗುಳಿ ಜಳಕ ಮಾಡಂತ ಕೊಟ್ಟಳ ಅವನಿಗೆ. ಅವ ಜಳಕ ಮಾಡದಂಗ ಮಾಡಿ ಒಳಗೋದ. ನನಗೆ ಶಿವೆಗೆದ ಊಟ ಕೊಡು ಅಂದ. ಅಲ್ಲೇನು ಅಡುಗೆ ಮಾಡ್ಯಾಳ ಏನು? ಅಲ್ಲೇ ಬಿದ್ದಿದ ಪಲ್ಯನೇ ಪಲ್ಯ ಅಂದಾಳ ಎಲಿನ. ಅದನ್ನು ಚಪಾತಿ ರೊಟ್ಟಿ ಎಲ್ಲ ಮಾಡ್ಯಾಳ. ಅದ ಒಂದು ಕಲ್ಲಿನ ಮ್ಯಾಲ ಹಿಂಗೆ ಕೊಟ್ಟಳು. ಅದೇನವ ಆ ಪಲ್ಯ ಆ ರೊಟ್ಟಿ ತಿಂತಾನೇನು? ಯಾವುದೋ ಒಂದು ಎಲಿ ಅದು. ಅವ ಏನು ಮಾಡ್ತಾನ? ತಿಂದಂಗ ಮಾಡಿ ಲುಳುಳುಳು ಮಾಡಿ ಹಿಂದೋಗಿತಿರ್ತಾನ ಮಗ. ಇವೆಲ್ಲ ಚಂದ ಆಡಾಗ ಅವ್ರವ್ವ ಅಪ್ಪ ಈ ಹುಡುಗಿ ಅವ್ವ ಅಪ್ಪ ಮ್ಯಾಲಿಂತ ಕರೀತಾರ, ಏ ಮಗನ 9:30 ಆಗ್ಯದ, ನೀನು ಊಟ ಮಾಡಿ ಸಾಲಿಗೆ ಹೋಗ್ಬೇಕಾಗ್ಯದ, ಬಾ ಅಂತ ಕರೆದ್ರ ಅವರು. ಬಾ ಅಂತ ಕರೆದಾಗ ಈ ಮಕ್ಕಳು ಏನಾರ ಯೋಚನೆ ಮಾಡಿದ್ರೇನು? ಲಗ್ನ ಆಗೀವಿ, ಮನೆ ಕಟ್ಟೀವಿ, ಸಂಸಾರ ಮಾಡೀವಿ, ಹ್ಯಾಂಗೆ ಹೋಗೋಣ ಅಂತಂದ್ರೆ ಏನು? ಯಾವಾಗ ಅವ್ರವ್ವ ಅಪ್ಪ ಕರೆದ್ರ ಆಟ ಪೀಟ ಡಂಗ್ರಿ ಅಂದರೆ ಮಕ್ಕಳು ಇವರು. ಆ ಮಕ್ಕಳು ಹೆಂಗೆ ಸಂಸಾರ ಮಾಡಿ ಆಟ ಪೀಟ ಡಂಗ್ರಿ ಅಂದ್ರೆ ನಾವು ಒಂದು ದಿನ ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆ ದಾರರು ನಾವುಗಳೆಲ್ಲ. ಈ ಮನ್ಯಾಗ ಇರಾಕ ಬಂದೀವಿ. ಗುಬ್ಬಿ ಎರವರ ಮನೆ ತನ್ನ ಮನೆ ಎಂಬಂತೆ.
ಧರೆ ಧನ ವನಿತೆ ಎನ್ನವರು ತನ್ನವರು ಎಂದ ಹೋರಿ ಹೋರಿ ಸಾಯುತ್ತಿರೇ ಜೀವ ಸರ್ವಕರ್ತ್ರ ಕೂಡಲ ಚನ್ನ ಸಂಗಯ್ಯನೆಂದ ಅರಿಯದೆ ಕೆಟ್ಟಿತ್ತಿ ಜಗವು ಅಂತಾರೆ ಚನ್ನಬಸವಣ್ಣ. ಗೊಬ್ಬೆ ಯಾರದರ ಮನ್ಯಾಗ ಹುಲ್ಲಿನ ಮನಿ ಕಟ್ಟಿ ಇದು ನನ್ನ ಮನಿ, ಇದು ನನ್ನ ಮನಿ ಅಂತದು. ಅದೇನ ಪಂಚಾಯತಿಯಾಗ ಹೋಗಿ ಇನ್ನೊಂದು ಮಾಡ್ಯಾದೇನೋ ಗುಬ್ಬಿ, ಆದ್ರೆ ಇನ್ನೊಂದು ಗುಬ್ಬಿ ಇರಾಕ ಬಂದಾಗ ಇದು ನನ್ನ ಮನಿ, ಇದು ನನ್ನ ಮನಿ ಅಂತದು. ಹಂಗ ಗುಬ್ಬಿ ಹೆಂಗ ಎರವರ ಮನೆ ತನ್ನ ಮನೆ ಅಂತದ, ಹಂಗ ಇಡೀ ಜಗತ್ತೇ ಇದೊಂದು ದೇವರ ಮನೆ, ದೇವರ ಮನೆ ಇದು. ಈ ಮನೆಯೊಳಗೆ ನಾವು ಎಷ್ಟು ದಿನ ಇರಬೇಕಾಗ್ಯದ ಇರೋಣ. ಯಾವಾಗ ಭಗವಂತ ಕರೀತಾನ, ಯಾವಾಗ ಭಗವಂತ ಕರೀತಾನ ಎಲ್ಲವನ್ನ ಇಲ್ಲೇ ಬಿಟ್ಟು ಆಟ ಪೀಠ ಡಂಗ್ರ ಅಂತ ಭಗವಂತನೆಡೆಗೆ ಹೋಗ್ತಾ ಇದ್ದೀವಿ ನಾವು. ಅದಕ್ಕೆ ನಮ್ಮ ಜೀವನದೊಳಗೆ ಏನನ್ನೂ ಬರಲ್ಲ, ಬರುವಾಗನೂ ಏನೂ ತಂದಿಲ್ಲ, ಹೋಗುವಾಗನೂ ಏನಾರ ಒಯ್ಯಲ್ಲ. ಬರುವಾಗ ಏನಾರ 100 ಎಕರೆ ಜಮೀನ, ಬ್ಯಾಂಕ್ನ್ಯಾಗ 50 ಲಕ್ಷ ರೂಪಾಯಿ, ಇದು ಏನಾರ ತಂದೀವೇನು? ಇಲ್ಲ ಹೊಳ್ಳಿ ಹೋಗಾಗ ಇದ್ರಾಗ ಏನಾರ ಜರ ಒಯ್ತೀವೇನು? ತಿಂಗಳು ಅಲ್ಲದೆ 2 ತಿಂಗಳು ಬಿದ್ರೆ ಮನ್ಯಾಗ ಮಕ್ಕಳಂತಾವ ಇದು ಯಾವಾಗ ಹೋಗಲ್ಲಾಗ್ಯದಂತಾವ ಅವು. ಮೊನ್ನೆ ನನಗೊಬ್ಬಂದು ಕೇಳ್ದ ಮುತ್ಯಾರ ಅಂದ, ಯಾಕೆ ತಮ್ಮ ಏನಂದೆ? ಏನಿಲ್ರಿ ನಮ್ಮ ಅಪ್ಪ ಸಾಯಲಾಗ್ಯಾನ ಹ್ಯಾಂಗೆ ಮಾಡಲಿ ಅಂದ. ನೋಡ್ರಿ ನಾವು ಹೋಗಿ ಏನು ಕುತ್ತಿಗೆ ಓದ್ತಿಲ್ರಿ, 5 ವರ್ಷ ಐತ್ರಿ ಹಾಸಿಗೆ ಮೇಲೆ ಅದಾನ, ಸಾಯಲಾಗ್ಯಾನ ಹ್ಯಾಂಗೆ ಮಾಡಲಿ? ನಾ ಅಂದೆ ನಿಮ್ಮ ಅಪ್ಪ ಎದ್ರ ಮೇಲರ ಜೀವಿದ್ನಲ್ಲಿ ಅಂದೆ. ನಮ್ಮ ಅಪ್ಪ ರೊಕ್ಕ ಅಂದ್ರೆ ಭಾಳ ಜೀವ ಅಂದವ. ಹಂಗಾದ್ರೆ ಒಂದು ಡಬ್ಬ್ಯಾಗ 500 ರೂಪಾಯಿ ಹಾಕಿ ಅವನ ಕಿವಿ ಹತ್ರ ನೋಡೋಣ ಅಳಿಗ್ಯಾರಸು ಅಂದಿ. ಅವ 500 ರೂಪಾಯಿ ಚಿಲ್ಲರ ಡಬ್ಬ್ಯಾಗ ಹಾಕಿ ಅವ್ರ ಅಪ್ಪನ ಕಿವಿ ಮುಂದೆ ಹಿಂಗೆ ಅಳಿಗ್ಯಾಡ್ಸೋಣ ಮುದು ಗೊಟಕ್ಕಂತಂತ್ರಿ. ಅವ ಮರುದಿನ 1000 ರೂಪಾಯಿ ಕಾಣಿಕ ತೊಗೊಂಡು ನಾನು ಮುತ್ಯ ಭಾಳ ಚಲೋ ಮಾಡಿತ್ತು ಅಂದ. ಇದನ್ನು ಯಾಕೆ ಹೇಳ್ತೀನಿ? ಯಾವೂ ನಮ್ಮ ಅಲ್ಲ, ಮಡದಿ ಮಕ್ಕಳ ಪಡೆದ ದ್ರವ್ಯವ ನಿಮ್ಮ ಮೊಡವೆ ಎಂದ ನಚ್ಚಬೇಡಿರೋ ಇಲ್ಲೋ ಹುಚ್ಚು ಮಾನವಗಳಿರ. ನಿಮ್ಮೊಡವೆ ಯಾದಡೆ ನಿಮ್ಮೊಡನೆ ಬಪ್ಪವೇ ಹೇಳಿರೋ. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರ ಪುತ್ರ ನಾರೀಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗದು ಎಲ್ಲಿತ್ತೋ. ನಟ ನಡುವೆ ನಟ ನಡುವೆ ಗಂಡ ಬೀತೋ ತಮ್ಮ. ತಿಳಿದು ನೋಡೋ ತಮ್ಮ, ಅದರಾಗ ಕುಂತೋ ಮನೆಯ ಕಟ್ಟಿಸಿದಿ ಮಾಳಿಗೆ ಮ್ಯಾಲ ಮಾಳಿಗೆ ಮಾಳಿಗೆ ಮಾಳಿಗೆ. ಮನೆಯ ಕಟ್ಟಿಸಿದಿ ಮಾಳಿಗೆ ಮ್ಯಾಲ ಮಾಳಿಗೆ. ದಿನದ ಹೋಗೋದು ಬಂತಲ್ಲೋ ನಾಳಿಗೆ ನಾಳಿಗೆ. ಹೋಗುವುದು ಬಂತಲ್ಲೋ ನಾಳಿಗೆ. ಬಂಗಡಿದು ಮಾಡತಾರ ತೋಳಿಗೆ, ಬಂಗಡಿದು ಮಾಡತಾರ ತೋಳಿಗೆ. ನಿನಗಾಗಿಟ್ಟು ಬಂದು ಉಣ್ತಾರಲ್ಲೋ ಮೂರಣದ ಹೋಳಿಗೆ. ಯಾಕೆ ಮಾಡುತ್ತೀನಿ ಒಣ ಚಿಂತೆ? ನಿನಗ
ಹೊಡೆಕೊಂಡಾದ ತಮ್ಮ ಮಾಯದ ಪ್ರಾಂತಿ ಮಾಯದ ಪ್ರಾಂತಿ ಅದಕ್ಕಾಗಿ ತಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರೆ ನೀಗೆ ಯಾಕ ಮಾಡತಿದ್ದೀನಿ ಮಣ್ಣ ಚಿಂತಿ ನಿನಗ ಹೊಡೆಕೊಂಡಾದ ತಮ್ಮ